ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ಸುಮಾರು ಜನ ಅಭ್ಯರ್ಥಿಗಳು ನಿನ್ನೆಯಿಂದನೂ ಕೂಡ ಫೋನ್ ಮಾಡ್ತಾ ಇದ್ದೀರಾ. ಸರ್, ನಿನ್ನೆ KSRTC ಹೆಡ್ ಆಫೀಸ್ಗೆ ಹೋಗಿದ್ರಿ, MD ಶಿವಕುಮಾರ್ ಅವ್ರಿಗೂ ಕೂಡ ಭೇಟಿಯಾಗಿ ಬಂದಿದ್ದೀರಾ, ಏನಾಯಿತು ವಿಷಯ, ಏನು ಹೇಳಿದ್ರು 1200 ಡ್ರೈವರ್ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಅಂತ ಸುಮಾರು ಜನ ನಿನ್ನೆಯಿಂದನೂ ಕೂಡ ಫೋನ್ ಮಾಡ್ತಾ ಇದ್ದೀರಾ. ನಮಗೆ ಇಡೀ ದಿವಸ ಆಗೋಯ್ತು ನಿನ್ನೆ ಇಲ್ಲಿ KSRTC ಹೆಡ್ ಆಫೀಸಲ್ಲೇ. ಬೆಳಗ್ಗೆ 11 ಗಂಟೆಗೆ ಹೋಗಿದ್ವಿ. ನಮಗೆ ಅಲ್ಲಿ ಹೋಗಿದ ತಕ್ಷಣ MD ಅವ್ರು ಸಿಗಲಿಲ್ಲ, ಎಲ್ಲ ವಿಧಾನಸೌಧಕ್ಕೆ ಹೋಗಿದ್ದಾರೆ, ಕಲಾಪಗಳು ನಡೀತಾ ಇರೋದ್ರಿಂದ ವಿಧಾನಸೌಧಕ್ಕೆ ಹೋಗಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ಬರ್ತಾರೆ ಅಂದರು. 2 ಗಂಟೆಗೆ ಬಂದ್ರೂ ಕೂಡ MD ಅವರು ನಮಗೆ ಒಳಗಡೆ ಬಿಟ್ಟಿದ್ದು 3 ಗಂಟೆಗೆ ಬಿಟ್ಟರು. 3 ಗಂಟೆಗೆ ಬಿಡೋಷ್ಟರಲ್ಲಿ MD ಅವರು ಮೀಟಿಂಗ್ ಹೋಗಿದ್ದರು. ನಂತರದಲ್ಲಿ 4:15ಗೆ ಬಂದು ನಮ್ಮನ್ನು ಭೇಟಿ ಆದರು KV ಶಿವಕುಮಾರ್, KSRTC MD ಅವರು. ಬಂದ ಮೇಲೆ ನಾವು ಅವ್ರಿಗೆ ಕೇಳಿದ್ವಿ, ಸರ್ ಈ ಥರ ನಾವು ಮನವಿ ಪತ್ರ ಕೊಡೋಕ್ಕೆ ಬಂದಿದ್ವಿ 1200 ಪೋಸ್ಟಿಗೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ವಿ. ಅವ್ರು ಹೇಳಿದ್ರೆ, ಇಲ್ಲ ಇದು ನಾವು ಹೇಳ್ತಾ ಇದ್ದಂಗೆ ಅವರೇ ರಿಪ್ಲೈ ಮಾಡಿಬಿಟ್ರು, ಇಲ್ಲ ಇದು ಆರ್ಥಿಕ ಇಲಾಖೆಯಿಂದ ಪರ್ಮಿಷನ್ ಕೊಡ್ತಾ ಇಲ್ಲ, ಹಾಗಾಗಿ ಇದನ್ನು ತೊಗೊಳಕ್ಕಾಗಲ್ಲ ಅಂತಂದರು. ಅದಕ್ಕೆ ನಾವು ಕೇಳಿದ್ವಿ, ಅಲ್ಲ ಸರ್ 6 ವರ್ಷದಿಂದ ಕಾಯ್ತಾ ಇದ್ವಿ, ಕೋವಿಡ್ಗಿಂತ ಮುಂಚೆ ಅಪ್ಲಿಕೇಶನ್ ಕರೆದಿರುವಂಥದ್ದು, ಮತ್ತು ಈಗ ನೀವು DCMC ಪೋಸ್ಟು 2545 ಕರೆದಿದ್ರಿ, ಅದರಲ್ಲಿ 2000 ಆದರೂ ತೊಗೊಂಡಿದ್ದೀರಾ. ಈ 1200 ಪೋಸ್ಟು ನೇಮಕಾತಿ ಪ್ರೊಸೆಸ್ ನೀವು ಮಾಡೇ ಇಲ್ಲ ಸರ್. ಇಷ್ಟು ವರ್ಷದಿಂದ ಕಾಯ್ತಾ ಇದ್ವಿ, ಅದರಲ್ಲಿ ನಮಗೆಲ್ಲ ವಯಸ್ಸಾಗಿ ಹೋಗ್ತಾ ಇದೆ, ತುಂಬ ಅಭ್ಯರ್ಥಿಗಳು ಕಡುಬಡವರಾಗಿದ್ದಾರೆ. 6 ವರ್ಷದಿಂದ ಕಾಯ್ತಾ ಇದ್ವಿ, ದಯವಿಟ್ಟು ನೀವು ಇದನ್ನು ಕನ್ಸಿಡರ್ ಮಾಡಿ ಈ 1200 ಪೋಸ್ಟ್ಗೆ ಸಂಬಂಧಪಟ್ಟಂತೆ ನೇಮಕಾತಿನ ಪ್ರೊಸೆಸನ್ನು ಅತಿ ಶೀಘ್ರದಲ್ಲೇ ಹೊರಡಿಸಿ ಅಂತ ನಾವು ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡಿದ್ವಿ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲಪ್ಪ ನಾನು ಇತ್ತೀಚೆಗೆ ಬಂದೆ, ಇತ್ತೀಚೆಗೆ ಬಂದಿರುವಂಥ MD. ಮುಂಚೆ ಎಲ್ಲ ನಾನು ಬರೋಕ್ಕಿಂತ ಮುಂಚೆ ಇದನ್ನು ಆಲ್ರೆಡಿ 2-3 ಸತಿ ಆರ್ಥಿಕ ಇಲಾಖೆಗೆ ಫೈಲ್ನ ಕಳಿಸಿದಾರಂತೆ. ಆರ್ಥಿಕ ಇಲಾಖೆಯಿಂದ ರಿಜೆಕ್ಟ್ ಆಗಿ ಬರ್ತಾ ಇದೆ. ಅವರು ಈ 1200 ಪೋಸ್ಟು ಮತ್ತು ಏನು ಸೆಕ್ಯೂರಿಟಿ ಗಾರ್ಡ್ದು ಇದೆಯಲ್ಲ ಆ ಪೋಸ್ಟ್ಗಳು ತೊಗೊಳಕ್ಕಾಗಲ್ಲ, ನಿಮಗೆ ಹೊಸದು ಎಷ್ಟು ಪೋಸ್ಟ್ ಬೇಕು ಕೇಳಿ ಹೊಸದಕ್ಕೆ ಪರ್ಮಿಷನ್ ಕೊಡ್ತೀವಿ, ಹಳೇದು ತೊಗೊಳಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಆರ್ಥಿಕ ಇಲಾಖೆ ಅಂತ ಖುದ್ದಾಗಿ ನಮಗೆ KV ಶ್ರೀನಿವಾಸ್ ಅವರೇ ಹೇಳಿದ್ರು. ಅದಕ್ಕೆ ನಾವು ಕೇಳಿದ್ವಿ, ಅಲ್ಲ ಸರ್, ಈಗ 2020ರಲ್ಲಿ ಹೊರಡಿಸಿರುವಂಥ ನೇಮಕಾತಿ ಇದು, ಈ ನೇಮಕಾತಿ ಕ್ಲೋಸ್ ಆಗದೇನೆ ನೀವು ಹೇಗೆ ಹೊಸ ನೋಟಿಫಿಕೇಷನ್ನ ಹೊರಡಿಸ್ತೀರಾ? ಮತ್ತೆ ಈಗ ಅಟ್ಲೀಸ್ಟ್ ನೀವು DCMCನಲ್ಲಿ 2545 ಪೋಸ್ಟ್ ಕರೆದು ಅಟ್ಲೀಸ್ಟ್ 2000 ಆದರೂ ತೊಗೊಂಡಿದ್ದೀರಾ. ಈ 1200 ಪೋಸ್ಟಲ್ಲಿ ನೀವು ಒಂದು ಪೋಸ್ಟನ್ನು ತೊಗೊಳ್ದೇನೆ ಹೇಗೆ ನೇಮಕಾತಿ ಕ್ಲೋಸ್ ಮಾಡ್ತೀರಾ? ಹಾಗೆ ಸೆಕ್ಯೂರಿಟಿ ಗಾರ್ಡ್ದು ಕೂಡ ಎಕ್ಸಾಮ್ ಎಲ್ಲ ನಡೆಸಿದ್ದೀರಾ, ಎಕ್ಸಾಮು ಫಿಸಿಕಲ್ಲು ಎಕ್ಸಾಮು ಎಲ್ಲ ಆದಮೇಲೆ ನೀವು ಹೇಗೆ ಅದನ್ನು ಕ್ಲೋಸ್ ಮಾಡೋಕ್ಕಾಗುತ್ತೆ? ಅದು ಕ್ಲೋಸ್ ಆಗದೇ ನೀವು ಹೇಗೆ ಹೊಸ ನೋಟಿಫಿಕೇಷನ್ ಹೊರಡಿಸ್ತೀರಾ ಅಂತ ನಾವು ಖುದ್ದಾಗಿ MD ಅವರಿಗೆ ಈ ಪ್ರಶ್ನೆ ಮಾಡಿದ್ವಿ ನೆನ್ನೆ, ಸರಿನಾ? ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲಪ್ಪ ಇದು ಸರ್ಕಾರದಿಂದ ಪರ್ಮಿಷನ್ ಕೊಡ್ತಾ ಇಲ್ಲ, ನಮಗೂ ಗೊತ್ತಿದೆ, ಈ ಥರ ಹಳೆ ನೋಟಿಫಿಕೇಷನ್ನೇ ಇನ್ನೂ ಪೆಂಡಿಂಗ್ ಇರೋದ್ರಿಂದ ಹೊಸ ನೋಟಿಫಿಕೇಷನ್ ಹೊರಡಿಸೋಕ್ಕಾಗಲ್ಲ, ಹಾಗಾಗಿ ದಯವಿಟ್ಟು ಇದನ್ನು ತಗೊಳ್ಳೋದಕ್ಕೆ ನಮಗೆ ಪರ್ಮಿಷನ್ ಆದರೂ ಕೊಡಿ, ಇಲ್ಲ ಅಂತಂದರೆ ಈ ಒಂದು ನೋಟಿಫಿಕೇಷನನ್ನು ಕ್ಲೋಸ್ ಮಾಡಿಕೊಡಿ, 2ರಲ್ಲಿ 1 ಮಾಡಿಕೊಡಿ ಅಂತ ಇವರು ಆರ್ಥಿಕ ಇಲಾಖೆಗೆ ಮತ್ತೆ ಲೆಟ್ರ್ ಕಳಿಸಿದಾರಂತೆ, ಸರಿನಾ? ನಾವು ಅದನ್ನು ಕೇಳಿದೆ, ಅಲ್ಲ ಸರ್ 1200 ಪೋಸ್ಟು, ಇಷ್ಟು ಜನ ಅಭ್ಯರ್ಥಿಗಳು DD ಕಟ್ಟಿದ್ದೀವಿ, ಅದಕ್ಕೆ ಏನು ಮಾಡಬೇಕು ಅಂತ ಅದನ್ನು ಕೇಳಿದ್ವಿ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ನಾವು ಸರ್ಕಾರಕ್ಕೆ ಅದನ್ನೇ ನಾವು ಪ್ರಶ್ನೆ ಮಾಡಿ ವಾಪಸ್ ಕಳಿಸಿದ್ದೀವಿ ಆರ್ಥಿಕ ಇಲಾಖೆಗೆ, ಈ 1200 ಪೋಸ್ಟು ಮತ್ತು ಏನು ಸೆಕ್ಯೂರಿಟಿ ಗಾರ್ಡ್ ಪೋಸ್ಟ್ ಇದೆಯಲ್ಲ ಇದನ್ನು ನೇಮಕಾತಿ ನಾವು ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಡಿ, ಇದು 2020ರಲ್ಲಿ ಕರೆದಿರುವಂಥದ್ದು, ಹಾಗಾಗಿ ಇದನ್ನು ನೇಮಕಾತಿ ಮಾಡ್ಕೊಳ್ಳೋಕೆ ಅವಕಾಶ ಕೊಡಿ, ಇಲ್ಲ ಅಂತಂದರೆ ಹೊಸ ನೇಮಕಾತಿ ಹೊರಡಿಸೋದಕ್ಕೆ ಇದನ್ನು ಕ್ಲೋಸ್ ಮಾಡಿಕೊಡಿ ಅಂತ ಇವರು ಆರ್ಥಿಕ ಇಲಾಖೆಗೆ ಬರೆದಿದ್ದಾರೆ ಅಂತೆ. ಕ್ಲೋಸ್ ಮಾಡಿದ್ರೆ ಹೆಂಗೆ ಸರ್ ಅಂತ ನಾವು ಕೇಳಿದ್ವಿ. ಕ್ಲೋಸ್ ಮಾಡಿದ್ರೆ ಏನಿಲ್ಲಪ್ಪ, ಇದು ನೇಮಕಾತಿ ಏನಾದರೂ ರದ್ದಾಯಿತು ಅಂತಂದರೆ ನಿಮಗೆ ಏನು DD ಅಮೌಂಟ್ ಕಟ್ಟಿದಿರಲ್ವ ನೀವು, ಡ್ರೈವರ್ ಕಮ್ ಕಂಡಕ್ಟ್ರು ಮತ್ತು ಡ್ರೈವರ್ ಪೋಸ್ಟ್ಗೆ ಹಾಕಿರುವಂಥ ಅಭ್ಯರ್ಥಿಗಳು, ನಿಮ್ಮ DD ದುಡ್ಡನ್ನು ನೀವು ಪೋಸ್ಟ್ ಆಫೀಸ್ ಮುಖಾಂತರ, ಯಾಕಂದರೆ ನಾವು DD ಕಟ್ಟಿರೋದು ಪೋಸ್ಟ್ ಆಫೀಸಲ್ಲೇ ಅಲ್ವಾ, ಹಾಗಾಗಿ ನೀವು ಪೋಸ್ಟ್ ಆಫೀಸ್ ಮುಖಾಂತರ ನೀವು DD ಕಟ್ಟಿರುವ ಚಲನನ್ನು ತೊಗೊಂಡೋಗಿ ದುಡ್ಡು ವಾಪಸ್ ತೊಗೋಬೋದು. ಅಂದರೆ ಸರ್ಕಾರ ಇದನ್ನೇನಾದರೂ ತೊಗೊಳಕ್ಕಾಗದೇ ಕ್ಲೋಸ್ ಮಾಡ್ತಾ ಇದ್ದೀವಿ, ರದ್ದು ಮಾಡ್ತಾ ಇದ್ದೀವಿ, ಈ ಒಂದು ನೋಟಿಫಿಕೇಷನ್ನು ಅಂತ ಏನಾದರೂ ಫೈನಲ್ ಡಿಸಿಷನ್ ಹೊರಡಿಸ್ತು ಅಂತಂದರೆ ಈ ಥರ ಇರುತ್ತೆ ಪ್ರೊಸೀಜರು. ಇಲ್ಲ ನಮಗೆ ಈ 1200ರಲ್ಲಿ ಎಷ್ಟಕ್ಕೋ ಒಂದು 500ಕ್ಕೋ ಅಥವಾ 1000ಕ್ಕೋ ಪರ್ಮಿಷನ್ ಕೊಟ್ಟು ಇಲ್ಲ ನೇಮಕಾತಿ ಇದನ್ನು ತೊಗೊಂಡು ಕ್ಲೋಸ್ ಮಾಡಿ ಅಂತ ಹೇಳಿದ್ರು ಅಂತಂದರೆ ಆವಾಗ ನಾವು ಅಷ್ಟಕ್ಕೆ ತೊಗೋತೀವಿ, ಬಟ್ ಸರ್ಕಾರ ನಮಗೆ ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ, ಸರಿನಾ? ಅದಕ್ಕೋಸ್ಕರ ಈಗ ಆಲ್ರೆಡಿ ಸ್ನೇಹಿತರೆ ಇವರು ಸರ್ಕಾರಕ್ಕೆ ಬರೆದು ಕಳಿಸಿದ್ದಾರೆ, ಫೈನಲ್ ಲೆಟ್ರು ಬರೆದು ಕಳಿಸಿದ್ದಾರೆ.
ಈ ನೇಮಕಾತಿ ಕ್ಲೋಸ್ ಮಾಡಿಕೊಡಿ ಒಂದು, ಇಲ್ಲ ಅಂತಂದರೆ ಇದನ್ನು ತೊಗೊಳಕ್ಕೆ ಪರ್ಮಿಷನ್ ಕೊಡಿ ಅಂತ. ಒಂದು ವೇಳೆ ಸರ್ಕಾರ ಏನಾದರೂ ಈ ಒಳ ಮೀಸಲಾತಿ ಒಂದು ವಿಷಯನ ಇಟ್ಕೊಂಡು ಏನಾದರೂ ಇದನ್ನು ಕ್ಲೋಸ್ ಮಾಡೋಕ್ಕೆ ಹೊರಡ್ತು ಅಂತಂದರೆ 6 ವರ್ಷದಿಂದ ಕಾಯ್ತಿರುವಂಥ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ನಿರಾಸೆ ಆಗುತ್ತೆ, ಸರಿನಾ? ಸೊ ಅದಕ್ಕೆ ನಾವೇನು ಮಾಡಬೇಕು, ಇದನ್ನು ಅತಿ ಶೀಘ್ರದಲ್ಲೇ ಅತಿಯಾಗಿ ನಾವು ಲೇಟ್ ಮಾಡೋಕ್ಕೆ ಹೋಗ್ಬಾರ್ದು. ಈಗ ಅವ್ರು ಆಲ್ರೆಡಿ ಬರ್ದು ಕಳಿಸಿದ್ದಾರೆ. ಈಗ ವಿಧಾನಸಭೆ ಕಲಾಪ ಎಲ್ಲ ನಡೀತಾ ಇದೆ. ನಮ್ಮ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ 70,000 ಹುದ್ದೆಗಳನ್ನು ನಾವು ನೇಮಕಾತಿ ಮಾಡ್ಕೋತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಮತ್ತು ಎಲ್ಲ ಇಲಾಖೆಗಳಲ್ಲೂ ಕೂಡ ಹೊಸ ನೋಟಿಫಿಕೇಷನ್ ಆಗ್ತಿದೆ. ಸೊ ಆ ನಿಟ್ಟಿನಲ್ಲಿ ನೋಡಿದ್ರೆ ಏನಾದರೂ ಸರ್ಕಾರ ಏನಾದರೂ ಇದು ಒಳ ಮೀಸಲಾತಿ ಪ್ರಾಬ್ಲಮ್ ಆಗುತ್ತೆ ತೊಗೊಳೋದಕ್ಕೆ. ಆ್ಯಕ್ಚುಲಿ ಇದು ಒಳ ಮೀಸಲಾತಿಗೆ ಸಮಸ್ಯೆ ಬರಲ್ಲ. ಇದಕ್ಕೆ 2020ರಲ್ಲಿ ಕರೆದಿರುವಂಥ ನೋಟಿಫಿಕೇಷನ್ಗಳು ಇವೆಲ್ಲ, ಇದಕ್ಕೂ ಒಳ ಮೀಸಲಾತಿಗೂ ಸಂಬಂಧನೇ ಇಲ್ಲ, ಸರಿನಾ? ಹಾಗಾಗಿ ಸರ್ಕಾರ ಏನಾದರೂ ಆ ಥರ ಒಂದು ಕಾರಣ ಕೊಟ್ಟು ಏನಾದರೂ ನೇಮಕಾತಿ ರದ್ದು ಮಾಡೋಕ್ಕೆ ಹೊರಡೋಕ್ಕಿಂತ ಮುಂಚೆ ನಾವೆಲ್ಲ ಅಭ್ಯರ್ಥಿಗಳು ಇದನ್ನು ಒಂದು ಹೈಕೋರ್ಟ್ಗೆ ಹೋಗಿ ನಾವು ಅರ್ಜಿ ಸಲ್ಲಿಸಿ ಸ್ಟೇ ತರಬೇಕಾಗುತ್ತೆ, ಸರಿನಾ? ಹಾಗಾಗಿ ಎಲ್ಲ ಅಭ್ಯರ್ಥಿಗಳು ಎಚ್ಚೆತ್ಕೊಂಡು ದಯವಿಟ್ಟು ಇವಾಗಲೇ ನಮಗೆ ಸಪೋರ್ಟ್ ಮಾಡಿ ಹೈಕೋರ್ಟ್ಗೆ ಹೋಗೋಕ್ಕೆ. ಆಮೇಲೆ ನಾವು ಇನ್ನೂ ಕೂಡ ಒಂದು ಕೇಳಿದ್ವಿ, ಸರ್ ಮತ್ತು ಈಗ ಬೈ ಚಾನ್ಸ್ ನೀವೇನಾದರೂ ಡ್ರೈವರ್ ಪೋಸ್ಟ್ಗೆ ಏನಾದರೂ ನೀವು ಅಪ್ಲಿಕೇಶನನ್ನು ಸರ್ಕಾರ ಪರ್ಮಿಷನ್ ಕೊಟ್ಟು ನೀವೇನಾದರೂ ನೇಮಕಾತಿ ಪ್ರೊಸೆಸ್ಸು ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ಇದರಲ್ಲಿ ಬರೀ ಡ್ರೈವರ್ ಪೋಸ್ಟಿಗೆ ಹೊಡೆದಿರುವಂಥ ಅಭ್ಯರ್ಥಿಗಳನ್ನ ಮಾತ್ರ ನೀವು ಟ್ರ್ಯಾಕ್ ಹೊಡಿಸ್ತೀರಾ? ನಾವು ಖುದ್ದಾಗಿ ಹೇಳ್ತಾ ಇರೋದು MD ಅವ್ರಿಗೆ ಕೇಳಿರುವಂಥದ್ದು, MD ಅವ್ರ ಜೊತೆ ಮಾತಾಡಿರುವಂಥದ್ದೇ ನಾನು ನಿಮಗೆ ಹೇಳ್ತಾ ಇರೋದು, ಸರಿನಾ? ಸೊ ಅವ್ರಿಗೆ ಕೇಳಿದ್ವಿ ನಾವು, ಈಗ 1200 ಪೋಸ್ಟೇ ನಾಳೆ ಸರ್ಕಾರ ಪರ್ಮಿಷನ್ ಕೊಡ್ತು ಅಂತಂದರೆ, ಸೊ ಇವಾಗ ಬರೀ ಡ್ರೈವರ್ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕಿ ಯಾರು ಕಾಯ್ತಾ ಇದ್ದಾರೆ ಅವ್ರಿಗೆ ಮಾತ್ರ ಟ್ರ್ಯಾಕ್ ಕೊಡ್ತೀರಾ? ಅಥವಾ ಡಿಕಮ್ಸಿ ಎರಡಕ್ಕೂ ಅಪ್ಲಿಕೇಶನ್ ಹಾಕಿ, ಈಗ ಡಿಕಮ್ಸಿನಲ್ಲಿ ಟ್ರ್ಯಾಕ್ ಹೊಡೆದು ಕೆಲವೊಂದು ಅಭ್ಯರ್ಥಿಗಳು ಫೇಲ್ ಆಗಿರ್ತಾರೆ, ಅಥವಾ ಕೆಲವೊಂದು ಅಭ್ಯರ್ಥಿಗಳು ಮಾರ್ಕ್ಸ್ ಕಮ್ಮಿ ತೊಗೊಂಡಿರ್ತಾರೆ, 40, 41, 42, 43 ತೊಗೊಂಡಿರುವಂಥವ್ರದ್ದು ಕೂಡ ಡಿಕಮ್ಸಿನಲ್ಲಿ ಅವ್ರದ್ದು ಕೂತ್ಕೊಂಡಿಲ್ಲ. ಸೊ ಅಂಥ ಅಭ್ಯರ್ಥಿಗಳಿಗೆ ಅದೇ ಹಳೆ ಮಾರ್ಕ್ಸ್ ಕಾರ್ಡನ್ನೇ ಕನ್ಸಿಡರ್ ಮಾಡ್ತೀರಾ ಅಥವಾ ಮತ್ತೆ ಟ್ರ್ಯಾಕ್ ಹೊಡಿಸ್ತೀರಾ ಅಂತ ಇದನ್ನು ಕೂಡ ನಾವು ಖುದ್ದಾಗಿ MD ಅವ್ರನ್ನೇ ಕೇಳಿದ್ವಿ. ಅವ್ರು ಹೇಳ್ತಾರೆ, ಇಲ್ಲ ನಾವು ಮತ್ತೆ ಟ್ರ್ಯಾಕ್ ಹೊಡಿಸ್ತೀವಿ. ಯಾರು ಡಿಕಮ್ಸಿ ಎರಡಕ್ಕೂ ಅಪ್ಲಿಕೇಶನ್ ಹಾಕಿದ್ದಾರೆ ಅಂಥವ್ರಿಗೆ ಅದು ನೇಮಕಾತಿ ಎರಡೂ ಒಂದೇ ಸತಿ ನಡೆದಿದ್ರೆ, ಈಗೇನು 1200 ಪೋಸ್ಟು ಮತ್ತು ಏನು 2545 ಇದೆಯಲ್ಲ, ಎಲ್ಲ ಒಟ್ಟಿಗೆ ನೇಮಕಾತಿ ನಡೆದಿದ್ದರೆ ನಾವು ಒಂದೇ ಮಾರ್ಕ್ಸ್ ಕಾರ್ಡಲ್ಲಿ ಕನ್ಸಿಡರ್ ಮಾಡ್ತಾಯಿದ್ವಿ. ಬಟ್ ಇದು ಸಪ್ರೇಟಾಗಿ ನೇಮಕಾತಿ ಏನಾದರೂ ಈಗ 1200 ಏನಾದರೂ ಪರ್ಮಿಷನ್ ಕೊಟ್ಟರು ಅಂತಂದರೆ ಸಪ್ರೇಟ್ ಆಗುತ್ತೆ ನೇಮಕಾತಿ. ಹಾಗಾಗಿ ಅವ್ರಿಗೆ ಏನು ಮತ್ತು ಡಿಕಮ್ಸಿ ಎರಡಕ್ಕೂ ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳು ಅವರು ಡಿಕಮ್ಸಿನಲ್ಲಿ ಟ್ರ್ಯಾಕಲ್ಲಿ ಫೇಲ್ ಆಗಿದ್ದರೂ ಪರವಾಗಿಲ್ಲ ಅಥವಾ ಕಮ್ಮಿ ಮಾರ್ಕ್ಸ್ ತೊಗೊಂಡಿದ್ರೂ ಪರವಾಗಿಲ್ಲ, ಅವರು ಏನಾದರೂ ಮತ್ತೆ ಈಗ ಡಿಕಮ್ಸಿ ಎರಡಕ್ಕೂ ಹಾಕಿದರೆ ಡಿನಲ್ಲಿ ಮತ್ತೆ ಅವ್ರಿಗೆ ಅವಕಾಶ ಕೊಡ್ತೀವಿ, ಅವರಿಗೆ ಮತ್ತೆ ಟ್ರ್ಯಾಕ್ ಕೊಡ್ತೀವಿ ಅಂತ ಖುದ್ದಾಗಿ MD ಅವರೇ ಹೇಳ್ತಿದ್ದಾರೆ. ಹಾಗಾಗಿ ಸ್ನೇಹಿತರೆ ನಾನು ಹೇಳ್ತಾ ಇರೋದು ನೋಡಿ, ಈಗ ಯಾರು ನೀವು ಡಿಕಮ್ಸಿಗೆ ಅಪ್ಲಿಕೇಶನ್ ಹಾಕಿ ಅಥವಾ ನೀವು ಟ್ರ್ಯಾಕಲ್ಲಿ ಏನಾದರೂ ಫೇಲ್ ಆಗಿದ್ದರೆ ಅಥವಾ ನೀವೇನಾದರೂ ಕಡಿಮೆ ಮಾರ್ಕ್ಸ್ ತೊಗೊಂಡು ನಿಮ್ಮದು 2000 ಹುದ್ದೆಗಳಲ್ಲಿ ಏನಾದರೂ ನಿಮ್ಮ ಹೆಸರು ಕೂತ್ಕೊಳ್ಳದೇ ಇದ್ದರೆ ನೋಡಿ, ನಿಮಗೂ ಕೂಡ ಅವಕಾಶ ಇದೆ. ಈ 1200 ಪೋಸ್ಟ್ ಬಂತು ಅಂತಂದರೆ ಅದರಲ್ಲಿ ನಿಮಗೂ ಕೂಡ ಅವಕಾಶ ಸಿಗುತ್ತೆ. ಡಿಕಮ್ಸಿ ಎರಡಕ್ಕೂ ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳಿಗೆ ಹೇಳ್ತಾ ಇರೋದು. ಹಾಗಾಗಿ ನೀವು ಕೂಡ ಸಪೋರ್ಟ್ ಮಾಡಿ ಹೈಕೋರ್ಟ್ಗೆ ಹೋಗಿ ನಾವು, ಯಾಕಂದರೆ ಸ್ಟೇ ತರಬೇಕಾದ್ರೆ ಇವತ್ತು ಹೈಕೋರ್ಟ್ಗೆ ಹೋಗಿ ನಾವು ಅರ್ಜಿ ಹಾಕ್ತೀವಿ ಅಂದರೆ ಅಷ್ಟು ಸುಲಭದ ಮಾತಲ್ಲ, ಸರಿನಾ? ಸೊ ನಮಗೆ ಲಕ್ಷದ ಮೇಲೇ ಖರ್ಚಾಗುತ್ತೆ. 1 ಲಕ್ಷ ಆದರೂ ಆಗ್ಬೋದು, 2 ಲಕ್ಷ ಆದರೂ ಆಗ್ಬೋದು. ಹಾಗಾಗಿ ನಾವು ಕೂಡ ಅತಿ ಶೀಘ್ರದಲ್ಲೇ ಹೋಗಿ ಹೈಕೋರ್ಟ್ ಲಾಯರ್ ಜೊತೆನೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಹಾಗಾಗಿ ಹೈಕೋರ್ಟ್ ಲಾಯರ್ ಜೊತೆ ಚರ್ಚೆ ಮಾಡಿ ಅತಿ ಶೀಘ್ರದಲ್ಲೇ ಇದನ್ನು ಒಂದು ಸ್ಟೇ ತರುವಂಥ ಕೆಲಸನ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ 6 ವರ್ಷದಿಂದ ಕಾಯ್ತಿರುವಂಥ ಇಷ್ಟು ಜನ ಅಭ್ಯರ್ಥಿಗಳಿಗೂ ಕೂಡ ನಿರಾಸೆ ಆಗುತ್ತೆ. ಈ ಹುದ್ದೆಗಳು ಕೈ ತಪ್ಪಿ ಹೋಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಯಾರು ಮತ್ತು ಡಿಕಮ್ಸಿ ಎರಡಕ್ಕೂ ಅಪ್ಲಿಕೇಶನ್ ಹಾಕಿ ವೆಯ್ಟ್ ಮಾಡ್ತಾಯಿದ್ರಿ, ನೀವು ಟ್ರ್ಯಾಕಲ್ಲಿ ಫೇಲ್ ಆಗಿರುವಂಥ ಅಭ್ಯರ್ಥಿಗಳಾದರೂ ಕೂಡ ದಯವಿಟ್ಟು ನಮ್ಮ ಬೆಂಬಲಕ್ಕೆ ಬನ್ನಿ, ಸರಿನಾ? ಸೊ ಇದನ್ನು ಸ್ಟೇ ತೊಗೊಂಬಂದು ಹೇಗಾದರೂ ಮಾಡಿ ಈ ಹುದ್ದೆಗಳನ್ನು ಪಡ್ಕೊಳ್ಳೋಣ. ನಾವು ಮುಂಚೆನೂ ಕೂಡ ಹೇಳ್ತಾ ಇದ್ವಿ, ಏನು 545 ಕಡಿತ ಆಗಿತ್ತಲ್ಲ, ಆವಾಗಲೂ ಕೂಡ ನಾನು ಮುಂಚೆನೇ ಹೇಳಿದ್ದೆ, ಇವಾಗಲಾದರೂ ಎಚ್ಚೆತ್ಕೊಡ್ರಪ್ಪ ಬೇಗ, ಇವಾಗಲೇ ಹೋಗಿ ನಾವು ಏನಾದರೂ ಮಾಡೋಣ ಅಂತ ಹೇಳಿದಾಗ ಆವಾಗ ಯಾರೂ ಎಚ್ಚೆತ್ಕೊಳ್ಳಿಲ್ಲ. ನಂತರದಲ್ಲಿ ಕಟ್ ಆಫ್ ಲಿಸ್ಟ್ ಬಿಟ್ಟ ಮೇಲೇ ಎಲ್ಲರೂ ಅವ್ರವ್ರ ಲಿಸ್ಟಲ್ಲಿ ಅವ್ರವ್ರ ಹೆಸರುಗಳು ಕೂತ್ಕೊಳ್ಳದೇ ಇದ್ದಾಗ ಎಲ್ಲರೂ ಕೂಡ ನಂತರದಲ್ಲಿ ಹೋರಾಟಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಸೊ ನೋಡಿ, ಇದು ಮುಂದಿನ ದಿನಗಳಲ್ಲಿ ಈ ಥರ ಒಂದು ಆಗುವಂಥ ಸಾಧ್ಯತೆ ಇದೆ. ಏನಾದರೂ ಸರ್ಕಾರ ಒಳ ಮೀಸಲಾತಿ ಕಾರಣ ಕೊಟ್ಟು ಈ ಹುದ್ದೆಗಳನ್ನಾದರೂ ರದ್ದು ಮಾಡಿ
ತಿರ್ಗಾ ಏನಾದರೂ ಹೊಸ ನೋಟಿಫಿಕೇಷನ್ ಹೊಡ್ಸೋಕ್ಕೆ ತಯಾರಿಗಳು ಮಾಡಿಕೊಂಡ್ರು ಅಂದರೆ ಇಷ್ಟು ವರ್ಷದಿಂದ ಕಾಯ್ತಿರುವಂಥ ಅಭ್ಯರ್ಥಿಗಳಿಗೆ ಎಲ್ಲರಿಗೂ ಕೂಡ ಅನ್ಯಾಯ ಆಗುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ನಮ್ಮ ಮುಂದಿನ ಕಾನೂನು ಹೋರಾಟಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕಾಗಿ ಎಲ್ಲರ ಹತ್ರ ನಾನು ವಿನಂತಿ ಮಾಡ್ಕೋತೀನಿ. ದಯವಿಟ್ಟು ಯಾರ್ಯಾರು ನೀವು ಮುಂದೆ ಬರ್ತೀರಾ ನಮ್ಮ ಸಪೋರ್ಟ್ಗೆ ಅಂಥವರು ದಯವಿಟ್ಟು ನನ್ನ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನನ್ನ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು. 1200 ಡ್ರೈವರ್ ಪೋಸ್ಟ್ಗೆ ಸಂಬಂಧಪಟ್ಟಂತೆ ನಾವು ಸಪ್ರೇಟಾಗಿ ಒಂದು ವಾಟ್ಸಪ್ ಗ್ರೂಪನ್ನು ಮಾಡಿದ್ವಿ, ಸರಿನಾ? ಆ ವಾಟ್ಸಪ್ ಗ್ರೂಪ್ಗೆ ನಿಮ್ಮನ್ನು ಜಾಯಿನ್ ಮಾಡ್ತೀವಿ. ಅಲ್ಲಿ ಮುಂದಿನ ಪ್ರೊಸೆಸ್ಸು ಏನು ನಡೆಯುತ್ತೆ, ಕಾನೂನಿನ ಮುಖಾಂತರ ಹೋಗುವಂಥದ್ದಾಗಲಿ ಅಥವಾ ಪ್ರತಿಯೊಂದು ಈ 1200 ಡ್ರೈವರ್ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಏನೇ ಒಂದು ಅಲ್ಲಿ ಬೆಳವಣಿಗೆಗಳು ನಡೆದರೂ ಕೂಡ ಪ್ರತಿಯೊಂದು ನಾವು ಗ್ರೂಪಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ, ಸರಿನಾ? ಈ 1200 ಪೋಸ್ಟ್ಗೆ ಸಂಬಂಧಪಟ್ಟಂತೆ ಮೇನ್ ಇವಾಗ ಮುಂದಾಳತ್ವ ತೊಗೊಂಡು ಮಾಡ್ತಾ ಇರೋದು ನಾನೇ. ಈಗ ಅದರಲ್ಲಿ ನಾನು 1200 ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿ ಆದರೂ ಆಗಿರ್ಬೋದು, ಅಥವಾ ಹಾಕಿದ್ದೀನಿಲ್ಲ ಅಂತ ಹೇಳ್ತಾ ಇಲ್ಲ, ಮುಂಚೆ ಆದರೂ ಕೂಡ ನಾವು ಪ್ರತಿಯೊಂದಕ್ಕೂ ನಾವೇ ಮುಂದಾಳತ್ವ ತೊಗೊಂಡಿದ್ವಿ. ಬಟ್ ಕಾರಣಾಂತರದಿಂದ ಅಲ್ಲಿ ಬೇರೆಯವರಿಗೆ ಮುಂದಾಳತ್ವ ಕೊಟ್ಟು ನಾವು ಸೈಡ್ಗೆ ಆದ್ವಿ. ಬಟ್ ಈ 1200 ಪೋಸ್ಟ್ಗೆ ಸಂಬಂಧಪಟ್ಟಂತೆ ಮೇನ್ ಇವಾಗ ನಾನೇ ಮುಂದಾಳತ್ವ ತೊಗೊಂಡೋದು ಹೈಕೋರ್ಟ್ಗೆ ಹೋಗೋದಾಗಿರ್ಬೋದು, ಪ್ರತಿಯೊಂದು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ನಾನೇ ಮಾಡ್ತೀನಿ. ಹಾಗಾಗಿ ದಯವಿಟ್ಟು ನೀವೇನಾದರೂ ನಮಗೆ ಸಪೋರ್ಟ್ ಮಾಡ್ತೀವಿ ಅನ್ನಂಗಿದ್ರೆ ನಾನು ನಂಬರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. 9620583848 ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು, ನಮ್ಮ ವಾಟ್ಸಪ್ ಗ್ರೂಪ್ಗೆ ಸೇರ್ಬೋದು, ಸರಿನಾ? ಯಾರು ನೋಡಿ ಪದೇ ಹೇಳ್ತಾ ಇದ್ದೀನಿ, ಯಾರು ಡಿಕಮ್ಸಿಗೆ ಹಾಕಿ ಫೇಲ್ ಆಗಿರುವಂಥ ಅಭ್ಯರ್ಥಿಗಳಿಗೂ ಕೂಡ ಈ 1200 ಪೋಸ್ಟ್ ತೊಗೊಂಡ್ರೆ ನಿಮ್ಗೆ ಅವಕಾಶ ಸಿಗುತ್ತೆ. ದಯವಿಟ್ಟು ಎಚ್ಚೆತ್ಕೊಳ್ರಿ ಹೀಗೆ, ಸರಿನಾ? ಸೊ ಅದಾದಮೇಲೆ ನಾವು ಲತಾ ಮೇಡಮ್ ಅವ್ರ ಹತ್ರನೂ ಕೂಡ ಬಂದು ಅವ್ರ ಹತ್ರನೂ ಕೂಡ ಸುಮಾರು ಒಂದು 15 ನಿಮಿಷ ಕೂಲಂಕುಷವಾಗಿ ಮಾತಾಡಿದ್ವಿ. ಅವರು ಕೂಡ ಅದೇ ಹೇಳ್ತಾ ಇರೋದು, ಇಲ್ಲ ಸರ್ಕಾರ ಮೋಸ್ಟ್ಲಿ ಇದು ಏನಾದರೂ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಅದಕ್ಕೂ ನಾವು ಅದೇ ಕೇಳಿದ್ವಿ. ಅವರು ಅದೇ ಹೇಳ್ತಾಯಿದ್ರು, ಇಲ್ಲ ಒಳ ಮೀಸಲಾತಿ ಆಗಿರೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಸರ್ಕಾರ ಇದಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರು. ಅಲ್ಲ ನಾವು ಕೇಳಿದ್ವಿ, ಅಲ್ಲ ಮೇಡಮ್ ಇದು 2020ರಲ್ಲಿ ನೋಟಿಫಿಕೇಷನ್ ಹೊರಡಿಸಿರುವಂಥದ್ದು, ಇದಕ್ಕೆ ಹೆಂಗೆ ಒಳ ಮೀಸಲಾತಿ ಸಂಬಂಧ ಬರುತ್ತೆ, ಇದಕ್ಕೂ ಸಂಬಂಧ ಇಲ್ವಲ್ಲ ಅಂತ ನಾವು ಹೇಳಿದ್ವಿ. ಎಲ್ಲೋ ಅವರು ಒಂದು ಕಡೆ ಹಿಂಟ್ ಕೊಟ್ಟರು ನಮಗೆ, ಸರ್ಕಾರ ಒಳ ಮೀಸಲಾತಿಯೇ ಕಾರಣ ಇಟ್ಕೊಂಡು ಈ ಒಂದು ನೇಮಕಾತಿಯನ್ನು ಕ್ಲೋಸ್ ಮಾಡಬಹುದು ಅನ್ನೋ ಒಂದು ಹಿಂಟ್ ಕೊಟ್ಟರು. ಅವ್ರು ಅಂದರೆ ಬಾಯ್ಬಿಟ್ಟು ಹೇಳಿಲ್ಲ, ಆ ಥರ ಹೇಳ್ತಾಯಿದ್ರು ಅವರು. ಒಳ ಮೀಸಲಾತಿ ಆಗಿರೋದ್ರಿಂದ ತೊಂದರೆ ಆಗ್ತಿದೆ, ಹಾಗಾಗಿ ನಾವು 2-3 ಸತಿ ಬರೆದಿದ್ದೀವಿ, ಆದರೂ ಸರ್ಕಾರ ಪರ್ಮಿಷನ್ ಕೊಡ್ತಾ ಇಲ್ಲ, ನೀವು ಸರ್ಕಾರಕ್ಕೆ ಹೋಗಿ ಸ್ವಲ್ಪ ಪ್ರೆಷರ್ ಹಾಕಿಸಿ ಸರ್ಕಾರ ಕಡೆಯಿಂದ ಪರ್ಮಿಷನ್ ತೊಗೊಂಬನ್ನಿ ಅಂತ ಹೇಳ್ತಿದ್ದಾರೆ. ಬಟ್ ಈಗ ಸರ್ಕಾರದ ಮೇಲೆ ಪ್ರೆಷರ್ ಹಾಕಿಸ್ಬೇಕು, ನಾವು ಸಾರಿಗೆ ಸಚಿವರ ಮೇಲೆ ಪ್ರೆಷರ್ ಹಾಕಿಸ್ಬೇಕು ಅಂತಂದರೆ ನಮ್ಮ ಕಡೆ ಅಷ್ಟೊಂದು ಅಗ್ರೆಸಿವ್ ಆಗಿ ಹೋರಾಟ ಮಾಡುವಂಥವರು, ಮುಂದಾಳತ್ವ ತೊಗೊಂಡು ಎಲ್ಲ ಬೇರೆ MLA MP ಗಳ ಕಡೆಯಿಂದ ಸಚಿವರ ಮೇಲೆ ಪ್ರೆಷರ್ ಹಾಕುವಂಥವ್ರು ಯಾರೂ ಇಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಈಗ ಇರುವಷ್ಟು ಅಭ್ಯರ್ಥಿಗಳಲ್ಲೇ ಏನಾದರೂ ಒಂದು ಅಮೌಂಟನ್ನು ಕಲೆಕ್ಟ್ ಮಾಡಿಕೊಂಡು ನಾವು ಆದಷ್ಟು ಬೇಗ ಹೋಗಿ ಹೈಕೋರ್ಟಲ್ಲಿ ಅರ್ಜಿಗಳನ್ನು ಹಾಕಬೇಕಾಗುತ್ತೆ. ಅರ್ಜಿ ಹಾಕಿ ನಾವು ಸ್ಟೇ ತರಲಿಲ್ಲ ಅಂತಂದರೆ ಅಷ್ಟಂತೂ ಗ್ಯಾರಂಟಿ ಸ್ನೇಹಿತರೆ, ಹೊಸ ನೋಟಿಫಿಕೇಷನ್ ಮಾಡಿಸೋದಕ್ಕೆ ಲತಾ ಮೇಡಮ್ ಅವರು ಹೇಳಿದ್ರು 6,500ಕ್ಕೆ ಇವ್ರು ಬರ್ದಾಕಿದ್ದಾರೆ. ಅದರಲ್ಲಿ ಹೆಂಗೆ ಅಂತಂದರೆ 5,000 ಹೊಸ ನೋಟಿಫಿಕೇಷನ್ಗೆ ಡ್ರೈವರು ಮತ್ತು ಡ್ರೈವರ್ ಕಮ್ ಕಂಡಕ್ಟ್ರು ಡಿಕಮ್ಸಿ ಹುದ್ದೆಗಳಿಗೆ 5,000 ಪೋಸ್ಟು ಹೊಸದು ಬೇಕು ಅಂತ ಇವರು ಬರೆದು ಹಾಕಿದಾರಂತೆ. ಅಂದರೆ ಸರ್ಕಾರ ಕೇಳಿದೆ, ಈ ಪದೇ ಇವರು ಫೈಲ್ ಕಳಿಸ್ತಾ ಇದ್ರಲ್ಲ, ಅದಕ್ಕೆ ಅವರು ಹಳೆಯದನ್ನು ಬಿಡಿ ಹೊಸದು ಎಷ್ಟು ಪೋಸ್ಟ್ ಬೇಕು ಹೇಳಿ ಅಂತ ಸರ್ಕಾರ ಕೇಳಿದೆ ಅಂತೆ. ಹೊಸ ಪೋಸ್ಟು ನಮಗೆ 5,000 ಹುದ್ದೆಗಳು ಬೇಕು, ಡಿಕಮ್ಸಿ ಹುದ್ದೆಗಳು ಅಂತ ಕಳಿಸಿದ್ರಂತೆ. ಅದರಲ್ಲಿ ಈ ಸತಿ ನೀಟಾಗಿ ಬರೆದು ಕಳಿಸಿದ್ದೀವಪ್ಪ ಅಂತ ಲತಾ ಮೇಡಮ್ ಅವರು ಹೇಳಿದ್ರು. ನಿಮ್ಕಿಂತ ಮುಂಚೆನೇ ನಾವೇ ನೀಟಾಗಿ ಬರೆದು ಕಳಿಸಿದ್ದೀವಿ ಸರ್, ನಮಗೆ ಹೊಸದು 5 ಪೋಸ್ಟ್ ಬೇಕು ಅಂತ ಸರ್ಕಾರ ಕೇಳಿದಾರಂತೆ. 5,000 ಪೋಸ್ಟು, ಹೊಸದು 5,000 ಪೋಸ್ಟ್ ಬೇಕು ಡಿಕಮ್ಸಿ ಹುದ್ದೆಗಳು, ಅದರಲ್ಲಿ 1,200 ಡ್ರೈವರ್ ಹುದ್ದೆಗಳು ಬೇಕು ಅಂತಲೇ ಕಳಿಸಿದಾರಂತೆ. ಅದರ ಜೊತೆಗೆ ಸೆಕ್ಯೂರಿಟಿ ಗಾರ್ಡು ಇಷ್ಟು ಬೇಕು. ಈ 1,200 ಮತ್ತು ಸೆಕ್ಯೂರಿಟಿ ಗಾರ್ಡು ಇದು ಪ್ರೊಸೀಜರು ಹಳೇದಾಗಿರೋದ್ರಿಂದ ಇದು ನೇಮಕಾತಿ ಮಾಡ್ಕೋಬೇಕು ಒಂದು, ಇಲ್ಲ ಕ್ಲೋಸ್ ಆದರೂ ಮಾಡಿಕೊಡಿ ಅಂತಲೇ ಬರೆದು ಕಳಿಸಿದಾರಂತೆ. ಹಾಗಾಗಿ ಏನಾದರೂ ಕ್ಲೋಸ್ ಮಾಡಿದ್ರು ಅಂತಂದರೆ ಇದರಷ್ಟು ದೊಡ್ಡ ಮೋಸ ಇನ್ನೊಂದಿಲ್ಲ. ಹಾಗಾಗಿ ಅಭ್ಯರ್ಥಿಗಳು ದಯವಿಟ್ಟು ಎಲ್ಲರೂ ಎಚ್ಚೆತ್ಕೊಂಡು ಆದಷ್ಟು ಬೇಗ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಗ್ರೂಪಿಗೆ ಬಂದು ಏನಾದರೂ ಮುಂದಿನ ಪ್ರೊಸೀಜರ್ ಬಗ್ಗೆ ಚರ್ಚೆ ಮಾಡೋಣ, ಸರಿನಾ? ದಯವಿಟ್ಟು ನೋಡಿ, ನೀವು ಕೆಲವೊಬ್ರು ಈಗ ಕಮೆಂಟ್ಸ್ ಹಾಕ್ಬೋದು, ಕೆಲವೊಬ್ರು ಬ್ಯಾಡ್ ಕಮೆಂಟ್ಸು, ಇಲ್ಲ ಗುರು ನೀನು 545 ಪೋಸ್ಟ್ಗೆ ಸಂಬಂಧಪಟ್ಟಂತೆ ಹೈಕೋರ್ಟಿಗೆ ಹೋಗೋಣ ಅಂದರೆ ಬೇಡ ಅಂದೆ, ಇವಾಗ ನೀನು ಏನಕ್ಕೆ ಇದಕ್ಕೆ ಈ ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಹೆಂಗೆ ಹೈಕೋರ್ಟಿಗೆ ಹೋಗ್ತೀಯಾ, ಇದರಲ್ಲಿ ಹೆಂಗೆ ನಿಂಗೆ ಜಯ ಸಿಗುತ್ತೆ, ನಮಗಾದರೆ ಬೇಡ ಅಂತ ಹೇಳ್ತೀಯ ಅಂತ ಕೆಲವೊಬ್ರು ಕಮೆಂಟ್ಸ್ ಹಾಕ್ಬೋದು. ನೋಡಿ 545 ಅಂದರೆ ಅದರಲ್ಲಿ ನೇಮಕಾತಿ ಪ್ರೊಸೀಜರು ಅವ್ರು ಕಂಪ್ಲೀಟ್ ಮಾಡಿದ್ದಾರೆ, 2,000 ಪೋಸ್ಟು ಕಂಪ್ಲೀಟ್ ಆದರೂ ಮಾಡಿದ್ದಾರೆ. ಸೊ ಇದರಲ್ಲಿ ಒಂದು ಪೋಸ್ಟೂ ಕೂಡ, ಇದರಲ್ಲೂ ಕೂಡ ನೋಡಿ ನಾನು ಹೇಳ್ತಾರೆ 1,200ರಲ್ಲಿ ಅವ್ರು ಬರೀ 100 ಪೋಸ್ಟ್ ತಗೊಂಡಿದ್ರೂ ಕೂಡ ನಾವು ಕೋರ್ಟಿಗೆ ಹೋಗೋಕ್ಕಾಗ್ತಾ ಇರಲಿಲ್ಲ.
ಅವರು ಒಂದೇ ಒಂದು ಪೋಸ್ಟನ್ನು ಕೂಡ ತಗೊಳ್ದೇನೆ ನೇಮಕಾತಿ ಪ್ರೊಸೀಜರು ಕಂಟಿನ್ಯೂ ಮಾಡ್ದೇ ಕ್ಲೋಸ್ ಮಾಡ್ತಾ ಇರೋದ್ರಿಂದ ನಾವು ಹೈಕೋರ್ಟಲ್ಲಿ ಹೋಗಿ ಅರ್ಜಿ ಹಾಕಬಹುದು. ಹೈಕೋರ್ಟ್ ಖಂಡಿತ ಇದಕ್ಕೆ ಸ್ಟೇ ಕೊಟ್ಟೇ ಕೊಡುತ್ತೆ. ಹೊಸ ನೋಟಿಫಿಕೇಷನ್ ಮಾಡೋಕ್ಕೆ ಬಿಡಲ್ಲ. ಹಳೆಯದನ್ನು ಕ್ಲೋಸ್ ಮಾಡಿ ನೀವು ಹೊಸದು ನೋಟಿಫಿಕೇಷನ್ ಮಾಡಿ ಅಂತ ಹೇಳುತ್ತೆ. ನಾನು ಹೇಳೋದನ್ನು ಅರ್ಥ ಮಾಡಿಕೊಡ್ರಿ. ಅದರಲ್ಲಿ 2500ರಲ್ಲಿ ಅಟ್ಲೀಸ್ಟ್ 2000 ಆದರೂ ತೊಗೊಂಡಿದ್ದಾರೆ. ಇದರಲ್ಲಿ ಒಂದೇ ಒಂದು ಪೋಸ್ಟು ತಗೊಳ್ಳದೇ ಇರೋದ್ರಿಂದ ನಾವು ಹೈಕೋರ್ಟಲ್ಲಿ ಹೋಗಿ ಸ್ಟೇ ತರ್ಬೋದು. ನೀವು ಸುಮ್ಮನೆ ಕಮೆಂಟ್ಸ್ ಹಾಕೋಕ್ಕೆ ಹೋಗಬೇಡಿ, ಬ್ಯಾಡ್ ಕಮೆಂಟು. 545ಗೆ ನೀನು ಕೋರ್ಟಿಗೆ ಹೋಗಬೇಡ ಅಂತಿದೆಯಾ, ಇವಾಗ ಇದಕ್ಕೆ ಯಾಕೆ ಹೋಗಬೇಕು ಅಂತಿದೆಯಾ, ನಿನ್ನ ಸ್ವಾರ್ಥ ಇದೆಯಾ, ಈ ಥರ ಎಲ್ಲ ನೀವು ಕಮೆಂಟ್ಸ್ ಮಾಡೋಕ್ಕೆ ಹೋದರೆ ನಾನೇನು ಮಾಡೋಕ್ಕಾಗಲ್ಲ. ನಾವು ಏನೇ ಒಂದು ಲೀಗಲ್ ಪ್ರೊಸೀಜರ್ ಏನೇ ಮಾಡಬೇಕು ಅಂದರೆ ತುಂಬ ಚೆನ್ನಾಗಿ ಗೊತ್ತಿರೋರಿಗೆ ಪ್ರತಿಯೊಂದನ್ನು ವಿಷಯನ ನಾವು ಕೂಲಂಕುಷವಾಗಿ ವಿಚಾರಿಸಿ ಮಾತ್ರನೇ ಮುಂದುವರಿಯೋದು. ಸುಮ್ಮನೆ ಏನೋ ನಮ್ಮ ಸ್ವಾರ್ಥ ಇಟ್ಕೊಂಡು ನಂದೇನು ಸ್ವಾರ್ಥ ಇತ್ತೇಳಿ NWನಲ್ಲಿ ಹೋರಾಟಕ್ಕೂ ಬಂದೆ, 545 ಹೋರಾಟಕ್ಕೂ ಕೂಡ ಬಂದಿದ್ದೀನಲ್ವ. ಅವಾಗೇನು ನನ್ನ ಸ್ವಾರ್ಥ ಇತ್ತು? ನಂದೇನಾದರೂ ಇತ್ತಾ? ನಂದೇನೂ ಇಲ್ಲ. ಇವಾಗ ಇದರಲ್ಲೂ ಕೂಡ ನಂದೇನೂ ಇಲ್ಲ. ಯಾರಿಗೂ ಅಭ್ಯರ್ಥಿಗಳಿಗೆ ಮೋಸ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಮಾಡ್ತಾ ಇರೋದು. ಇದಕ್ಕೆ ಯಾರು ಸಪೋರ್ಟ್ ಮಾಡ್ತೀರಾ, ಯಾರು ನಿಷ್ಪಕ್ಷಪಾತವಾಗಿ ಯಾರು ಏನೂ ಕೂಡ ಇದು ಮಾಡ್ದಂಗೆ ಸಪೋರ್ಟ್ ಮಾಡ್ತೀರಾ ಅನ್ನಂಗಿದ್ರೆ ಬನ್ನಿ ಗ್ರೂಪಲ್ಲಿ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ. ನಾವು ಅತಿ ಶೀಘ್ರದಲ್ಲೇ ಹೈಕೋರ್ಟ್ ಲಾಯರ್ನು ಕೂಡ ಭೇಟಿಯಾಗಿ ಇದ್ರ ಬಗ್ಗೆ ಏನು ಮಾಡಬೇಕು ಎತ್ತ ಅನ್ನೋದನ್ನು ವಿಚಾರಿಸಿ ನಿಮಗೆ ಗ್ರೂಪಲ್ಲಿ ಮಾಹಿತಿ ಕೊಡ್ತೀವಿ. ಸರಿನಾ? ನೀವೇನಾದರೂ ನೆಗ್ಲಿಜೆನ್ಸಿ ಏನಾದರೂ ಮಾಡಿದ್ರಿ ಅಂತಂದರೆ, ಅಯ್ಯೋ ಆಗಲ್ಲ ಬಿಡು ಹೋಗಲ್ಲ ಬಿಡು ಅಂತ ಮಾಡಿದ್ರಿ ಅಂದರೆ ಖಂಡಿತ ಇದು ನೋಟಿಫಿಕೇಷನ್ನು ಕ್ಲೋಸ್ ಆಗುತ್ತೆ ಮತ್ತು ಹೊಸ ನೋಟಿಫಿಕೇಷನ್ ಹೊರಡಿಸ್ತಾರೆ. ನಿಮ್ಮ DD ದುಡ್ಡು ನಿಮ್ಮ ಹತ್ರ ಏನಾದರೂ DD ಕಟ್ಟಿರೋ ಸ್ಲಿಪ್ ಇತ್ತು ಅಂದರೆ ನೀವು ಹೋಗಿ ಪೋಸ್ಟ್ ಆಫೀಸಲ್ಲಿ DD ದುಡ್ಡು ವಾಪಸ್ ತೊಗೋಬೇಕಾಗತ್ತೆ. ಸರಿನಾ? ಹೊಸ ನೇಮಕಾತಿ ಏನಾದರೂ ಹೊರಡಿಸ್ದು ಅಂತಂದರೆ 5,000ಕ್ಕೆ ಅವ್ರು ಹೇಳ್ತಿರೋ ಪ್ರಕಾರ, ಅದರಲ್ಲಿ ಏನಾಗುತ್ತೆ, ಲಕ್ಷಗಟ್ಟಲೆ ಅಪ್ಲಿಕೇಶನ್ ಬೀಳ್ತಾವೆ. ಅರ್ಥ ಮಾಡ್ಕೊಳ್ರಿ. ನೋಡಿ, ಪೊಲೀಸು ಕಾನ್ಸ್ಟೇಬಲಲ್ಲಿ ಕರೆದಿರೋ 4,000 ಪೋಸ್ಟ್ಗೆ 4 ಲಕ್ಷ ಅಪ್ಲಿಕೇಶನ್ ಬಿದ್ವು. ಅಂದರೆ 100ರಲ್ಲಿ ಒಬ್ಬ ಮಾತ್ರ ಸೆಲೆಕ್ಟ್ ಆಗೋ ಥರ. ಇನ್ನು 99 ಜನ ಎಕ್ಸಾಮ್ ಬರೆದಿರೋವಂಥವ್ರು ಫೇಲೇ. ಸೊ ಅದೇ ಥರ ಇವಾಗ ಗೌರ್ಮೆಂಟ್ ಜಾಬು ತುಂಬ ಅಂದರೆ ತುಂಬ ಡಿಮ್ಯಾಂಡ್ ಆಗಿದೆ. ಎಲ್ಲರಿಗೂ ಗೊತ್ತಾಗಿದೆ ಈಗ ಎಷ್ಟು ಸಂಬಳ ಬರ್ತಾ ಇದೆ ಅಂತ. ನೋಡಿ, ಹೋದ ವರ್ಷ ನಮ್ಮ ಜೊತೆನೇ ಇದ್ದಂಥ ಅಭ್ಯರ್ಥಿಗಳು ಟ್ರ್ಯಾಕ್ ಹೊಡೆದು ಪಾಸ್ ಆಗಿರುವಂಥವ್ರು ಒಂದೇ ವರ್ಷ ಪ್ರೊಫೆಷ್ನಲಿ ಮುಗಿಸಿ 50,000 ಸಾವಿರ ಸಂಬಳ ತೊಗೋತಿದ್ದಾರೆ. 47-48 ಸಾವಿರ ನೆಟ್ ಪೇ ತೊಗೋತಿದ್ದಾರೆ. ಅವ್ರು OT ಮಾಡ್ತಾರೋ ಇನ್ನೊಂದು ಮಾಡ್ತಾರೋ, ಅವ್ರಿಗೆ ಇನ್ಸೆಂಟಿವ್ ಸಿಗುತ್ತೋ ಅದು ಬೇಡ. ಒಟ್ಟಲ್ಲಿ ಕಷ್ಟಪಡ್ತಾ ಇದ್ದರೆ 50,000 ತೊಗೋತಿದ್ದಾರೆ. ಅಷ್ಟೇ ಕಷ್ಟ ನೀವು ಹೊರಗಡೆ ಪಡ್ತೀರಾ, ಅಷ್ಟು ಸಂಬಳ ಸಿಗುತ್ತಾ ನಿಮಗೆ? ಅದನ್ನು ಯೋಚನೆ ಮಾಡಿ. ಸೊ ಹಾಗಾಗಿ ಎಲ್ಲರಿಗೂ ಗೊತ್ತಾಗಿದೆ ಈ ಒಂದು ಇಲಾಖೆಯಲ್ಲೂ ಕೂಡ ಒಳ್ಳೆಯ ಸಂಬಳ ಇತ್ತೀಚೆಗೆ ಇದೆ ಅಂತ. ಎಲ್ಲರೂ ಇವಾಗ ಕಂಡಕ್ಟರ್ ಲೈಸೆನ್ಸು, ಡ್ರೈವಿಂಗ್ ಲೈಸೆನ್ಸು ಎಲ್ಲ ಇಟ್ಕೊಂಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಅಪ್ಲಿಕೇಶನ್ ಬಿಟ್ಟರೆ ಖಂಡಿತ 5 ವರ್ಷ ಏಜು ಕೂಡ ಸಡಿಲಿಕೆ ಮಾಡಿರೋದ್ರಿಂದ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಆಗುತ್ತೆ. 48-49 ಹೊಡೆದ್ರೂ ಕೂಡ ನಮಗೆ ಕನ್ಫರ್ಮ್ ಇರಲ್ಲ ಜಾಬ್ ಆಗುತ್ತೆ ಅನ್ನೋಂಥದ್ದು. ಹಾಗಾಗಿ ಕೈಯಲ್ಲಿ ಇರುವಂಥ ಒಂದು ಬೆಣ್ಣೆನೇ ನಾವು ಅದನ್ನು ತುಪ್ಪವನ್ನಾಗಿ ಮಾಡಿಕೊಂಡು ತಿನ್ನುವಂಥ ಪ್ರಯತ್ನ ಮಾಡಬೇಕು. ಸರಿನಾ? ಕೈಯಲ್ಲಿ ಬೆಣ್ಣೆ ಹಿಡ್ಕೊಂಡು ಅದೇನೋ ಅಂತಾರಲ್ಲ, ತುಪ್ಪಕ್ಕೆ ಅಲ್ದಾಡಿದ್ರು ಅನ್ನೋ ಥರ ಆಗಬಾರ್ದು. ಆ ಉದ್ದೇಶಕ್ಕೆ ಹೇಳ್ತಿರೋದು. ಕೊನೆಯ ಅವಕಾಶ ಇದು. ನೀವು ಯಾರಾದರೂ ಸಪೋರ್ಟ್ ಮಾಡಲಿಲ್ಲ ಅಂದರೆ ನಾನು ಏನೂ ಮಾಡೋಕ್ಕಾಗಲ್ಲ, ಕೈ ಬಿಡಬೇಕಾಗತ್ತೆ. ನಿಮ್ಮ ಸಪೋರ್ಟ್ ಇದ್ರೇ ನಾನು ಮುಂದುವರಿಯೋಕ್ಕಾಗೋದು. ಹಾಗಾಗಿ ಅರ್ಥ ಮಾಡಿಕೊಡ್ರಿ. ದಯವಿಟ್ಟು ಈ ಒಂದು 1200 ಪೋಸ್ಟ್ಗೆ ಸಂಬಂಧಪಟ್ಟಂತೆ ಹೈಕೋರ್ಟಲ್ಲಿ ಅರ್ಜಿ ಹಾಕೋದಕ್ಕೆ ಎಲ್ಲ ಅಭ್ಯರ್ಥಿಗಳು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸರಿನಾ? ನನ್ನ ನಂಬರ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಯಾರು ಸಪೋರ್ಟ್ ಮಾಡ್ತೀರಾ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ. ಸರ್, ನಾನು ಡ್ರೈವರ್ ಪೋಸ್ಟ್ಗೆ 1200 ಪೋಸ್ಟ್ಗೆ ನಾನು DDCMC ಎರಡಕ್ಕೂ ಹಾಕಿರುವಂಥ ಅಭ್ಯರ್ಥಿ, ಮತ್ತು ಬರೀ ಡಿಗೆ ಹಾಕಿದ್ರು ಕೂಡ ನಾನು ಬರೀ ಡಿಗೆ ಹಾಕಿರುವಂಥ ಅಭ್ಯರ್ಥಿ ಸರ್, ಗ್ರೂಪ್ಗೆ ಆ್ಯಡ್ ಮಾಡಿ, ನಾನು ನಿಮಗೆ ಸಪೋರ್ಟಾಗಿ ಇರ್ತೀನಿ ಅಂತ ಮೆಸೇಜ್ ಮಾಡಿ. ಖಂಡಿತ ಗ್ರೂಪಲ್ಲಿ ಆ್ಯಡ್ ಮಾಡ್ತೀನಿ. ಮುಂದಿನ ಏನೇ ಒಂದು ಪ್ರೋಸೆಸ್ ಇದ್ರೂ ಕೂಡ ವಾಟ್ಸಪ್ ಗ್ರೂಪಲ್ಲಿ ಚರ್ಚೆ ಮಾಡೋಣ ಅಂತೆ. ಧನ್ಯವಾದಗಳು.